ನಮಸ್ಕಾರ ಎಲ್ಲ ಪ್ರೀತಿಯ ಸ್ಪರ್ಧಾರ್ಥಿ ಮಿತ್ರರಿಗೆ ಉಜ್ವಲ ಅಕಾಡೆಮಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೇ, ಏನು ನಾವೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದ್ದೀವಿ, ತಾವೆಲ್ಲರೂ ಕೂಡ ಇನ್ಮೇಲೆ SSC ಮತ್ತು ಬ್ಯಾಂಕಿಂಗ್ ಎಕ್ಸಾಮ್ನ ಮೆಂಟಲಿಟಿ ಕ್ವಶನ್ಸನ್ನು ಬಿಡಿಸೋದನ್ನು ಅಭ್ಯಾಸ ಮಾಡ್ಕೋಬೇಕಾಗತ್ತೆ. ಕಳೆದ 2-3 ವರ್ಷಗಳಿಂದ ಈಚೆಗೆ ಆಗಿರುವಂಥ ಪರೀಕ್ಷೆಗಳನ್ನು ನೋಡ್ತಾ ಹೋದಾಗ ಮೆಂಟಲಿಟಿಲಿ ಬರ್ತಾ ಇರುವಂಥ ಪ್ರಶ್ನೆಗಳು SSC ಮತ್ತು ಬ್ಯಾಂಕಿಂಗ್ ಪರೀಕ್ಷೆ ಲೆವೆಲಲ್ಲಿರೋದ್ರಿಂದ ನಾನು ಈಗ SSC ಎಕ್ಸಾಮಲ್ಲಿ 2024ರಲ್ಲಿ ನಡೆದಂಥ SSC CGLನ ಕೆಲವು ಪ್ರಶ್ನೆಗಳನ್ನ ಬಿಡಿಸೋದಕ್ಕೆ ಟ್ರೈ ಮಾಡ್ತಾ ಹೋಗ್ತೀನಿ. ಇನ್ನು ಮುಂದೆ ನಿರಂತರವಾಗಿ SSC CGL ಪ್ರಶ್ನೆಗಳನ್ನ ಬಿಡಿಸ್ತಾ ಇರ್ತೀನಿ. ಹಾಗಾದರೆ ಈಗ 2024ರಲ್ಲಿ ನಡೆದಂಥ ಒಂದು SSC CGL ತಾವು ನೆನಪಲ್ಲಿ ಇಟ್ಕೊಂಡಿರ್ಬೋದು. 9 ಸೆಪ್ಟೆಂಬರ್ 9ನೇ ತಾರೀಕು ನಡೆದಂಥದ್ದು, ಆಯಿತಾ. 12:30ರಿಂದ 1:30ರವರೆಗೆ ನಡೆದಂಥ ಶಿಫ್ಟ್ ಏನಿತ್ತಲ್ಲ, ಆ ಶಿಫ್ಟಲ್ಲಿ ನಡೆದಂಥ ಕ್ವಶನ್ಸ್ನ ಒಂದು 5 ಪ್ರಶ್ನೆಗಳನ್ನು ನಾನು ಬಿಡಿಸ್ತಾ ಹೋಗ್ತೀನಿ. ನೋಡೋದಾದರೆ ಮೊದಲ ಪ್ರಶ್ನೆ ಇಲ್ಲಿ ಒಂದು ಸಿಂಪಲ್ ಕ್ವಶನ್ಸ್ ಇದೆ, ರೀಸನಿಂಗ್ ಕ್ವಶನ್ಸು. ದಿ ಪೊಸಿಷನ್ ಆಫ್ ಹೌ ಮೆನಿ ಲೆಟರ್ಸ್ ವಿಲ್ ಚೇಂಜ್ ಇಫ್ each of the letter in the word system is rearranged in the English alphabetical order. ಸೊ ಇಲ್ಲಿ ಸಿಸ್ಟಮ್ ಅನ್ನುವಂಥದ್ದು ಏನು ಕೊಟ್ಟಿದ್ದಾರೆ, ಈ ಸಿಸ್ಟಮಲ್ಲಿ ತಾವು ನೆನಪಲ್ಲಿಟ್ಕೋಬೇಕು. ಇಲ್ಲಿ ಬರೆದರೆ ಸಿಸ್ಟಮ್, ಈ ಸಿಸ್ಟಮ್ ಪದದ ಅಕ್ಷರಗಳನ್ನು ಇಂಗ್ಲೀಷ್ ವರ್ಣಮಾಲೆಯ ಕ್ರಮದಲ್ಲಿ ನಾನು ರೀಅರೇಂಜ್ ಮಾಡಿ ಬರೆದಾಗ ಎಷ್ಟು ಅಕ್ಷರಗಳ ಸ್ಥಾನ ಬದಲಾಗುತ್ತೆ ಅಂತ ಕೇಳಿದ್ರೆ, ಹಾಗಾದರೆ ಇಲ್ಲಿ ಬರೆಯೋಣ. ನನ್ನ ಇಂಗ್ಲೀಷ್ ಆಲ್ಫಾಬೆಟ್ ಆರ್ಡರ್ಲಿ ಬರೋದಾದರೆ ಫಸ್ಟ್ ನಮಗಿಲ್ಲಿ ಬರುವಂಥದ್ದು ಯಾವುದಪ್ಪ ಅಂತಂದರೆ, ತಾವು ನೆನಪಲ್ಲಿ ಇಟ್ಕೊಂಡಿರಿ, ಅದು ಇ ಬರುತ್ತೆ, ಬದಲಾಗಿದೆ. ಅದಾದ ನಂತರ ಇ ಆದಮೇಲೆ ಎಮ್ ಬರುತ್ತೆ, ಬದಲಾಗಿದೆ. ಎಮ್ ಆದಮೇಲೆ ಎಸ್ ಬರುತ್ತೆ, ನೋಡಿ ಇಲ್ಲಿ ಬದಲಾಗಿಲ್ಲ. ಇನ್ನೊಂದು ಎಸ್ ಬದಲಾಗಿದೆ. ಅದಾದಮೇಲೆ ಟಿ ಬರುತ್ತೆ, ಅದಾದಮೇಲೆ ವೈ ಬರುತ್ತೆ. ಈ ಪದದ ಅಕ್ಷರಗಳನ್ನು ಇಂಗ್ಲೀಷ್ ಆಲ್ಫಾಬೆಟಿಕಲ್ ಆರ್ಡರ್ಲಿ ಬರೆದಂಥ ಸಂದರ್ಭದಲ್ಲಿ ತಾವು ನೋಡಿ ಇಲ್ಲಿ ಎಸ್ ಒಂದರ ಸ್ಥಾನ ಮಾತ್ರ ಬದಲಾಗಿಲ್ಲ, ಉಳಿದಂತೆ 5 ಅಕ್ಷರಗಳ ಸ್ಥಾನ ಬದಲಾಗಿದೆ ಎನ್ನುವಂಥದ್ದನ್ನ ತಾವು ನೆನಪಲ್ಲಿಟ್ಕೋಬೇಕಾಗತ್ತೆ. ಹಾಗಾದರೆ ಈ ಪ್ರಶ್ನೆಗೆ ಉತ್ತರ 5 ಆಗುತ್ತೆ. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. 2ನೇ ಪ್ರಶ್ನೆಗೆ ಇಲ್ಲೊಂದು ಪ್ರಶ್ನೆ ಇದೆ. ಸೆಲೆಕ್ಟ್ ದ ನಂಬರ್ ಫ್ರಮ್ ಅಮಾಂಗ್ ದ ಗಿವನ್ ಆಪ್ಷನ್ ದಟ್ ಕ್ಯಾನ್ ರೀಪ್ಲೇಸ್ ದ ಕ್ವಶನ್ ಮಾರ್ಕ್ ಇನ್ ದ ಫಾಲೋಯಿಂಗ್ ಸೀರೀಸ್ ಅಂತ ಹೇಳ್ತಾ ಇದ್ದಾರೆ. ಇದೊಂದು ಸಂಖ್ಯಾ ಸರಣಿ, ಭಾಳ ಸುಲಭವಾದಂಥ ಪ್ರಶ್ನೆ. ಇಂಥ ಪ್ರಶ್ನೆಗಳು ಸಾಲ್ವ್ ಮಾಡ್ತಾ ಇದ್ದಷ್ಟು ನಮಗೆ ಬೂಸ್ಟ್ ಆಗ್ತಾ ಹೋಗ್ತಾ ಇರುತ್ತೆ, ಆಮೇಲೆ ನಮ್ಮ ಎನರ್ಜಿ ಬೂಸ್ಟ್ ಆಗ್ತಾ ಹೋಗುತ್ತೆ. ಮತ್ತೊಮ್ಮೆ ಹೇಳ್ತಾ ಹೋಗ್ತೀನಿ. ಸೆಲೆಕ್ಟ್ ದ ನಂಬರ್ ಫ್ರಮ್ ಅಮಾಂಗ್ ದ ಗಿವನ್ ಆಪ್ಷನ್ಸ್ ದಟ್ ಕ್ಯಾನ್ ರೀಪ್ಲೇಸ್ ದ ಕ್ವಶನ್ ಮಾರ್ಕ್ ಇನ್ ದ ಫಾಲೋಯಿಂಗ್ ಸೀರೀಸ್ ಅಂತ ಬಂದಾಗ ಇಲ್ಲಿ 99, 123, 150, 180 ಆ್ಯಂಡ್ 213. ದೆನ್ ನೆಕ್ಸ್ಟ್ ಏನು ಬರಬೇಕು ಅನ್ನುವಂಥ ಪ್ರಶ್ನೆ ಇದೆ. ಸ್ನೇಹಿತರೆ, ಆಬ್ವಿಯಸ್ಲಿ ಯಾವುದೇ ಈ ಥರದ ಒಂದು ಪ್ರಶ್ನೆಗಳು ಬಂದಾಗ, ನಂಬರ್ ಸೀರೀಸ್ ಅಂತ ಬಂದಾಗ ನಾವು ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ನ ಮಾಡ್ತಾ ಹೋಗ್ತೀವಿ. ಫಸ್ಟ್ ನಾವು ಮಾಡುವಂಥದ್ದು ಡಿಫ್ರೆನ್ಸನ್ನು ಚೆಕ್ ಮಾಡ್ತಾ ಹೋಗ್ತೀವಿ. ಡಿಫ್ರೆನ್ಸ್ ಸೀರೀಸ್ ಅಂತ ನಾವು ನೋಡ್ತಾ ಹೋಗ್ತೀವಿ. ನೋಡಿ, ಈಗ ಈ ಡಿಫ್ರೆನ್ಸನ್ನು ಚೆಕ್ ಮಾಡ್ತಾ ಹೋದಾಗ 123 ಮತ್ತು 99 ಇವೆರಡು ನಡುವಿನ ವ್ಯತ್ಯಾಸ 24 ಆಗಿರುತ್ತೆ. ಈಗ ಇದನ್ನು ಇವೆರಡರ ನಡುವಿಂದ ಚೆಕ್ ಮಾಡ್ತಾ ಹೋದಾಗ ಆಯಿತಾ, 123ರಿಂದ 150 ಅಂತಾನೆ ಅದು 27 ಆಗಿದೆ ಡಿಫ್ರೆನ್ಸ್. ಇಲ್ಲಿಂದ ಇಲ್ಲಿಗೆ ಬಂದಾಗ ಅದರ ವ್ಯತ್ಯಾಸ 30 ಆಗಿದೆ. ಇಲ್ಲಿಂದ ಇಲ್ಲಿಗೆ ಬಂದಾಗ ಅದರ ವ್ಯತ್ಯಾಸ 33 ಆಗಿದೆ. ನೋಡಿ, ಈ ಕಡೆ ಏನಾಗುತ್ತೆ ಅಂತಂದರೆ ಡಿಫ್ರೆನ್ಸಸ್ ಆರ್ ಇನ್ AP ಅಂತ ಹೇಳ್ತಾ ಹೋಗ್ತೀವಿ. ಅಥವಾ ಆಯಿತಾ, ಈಗೂ ನೋಡ್ಕೋಬೋದು. ಇವೆರಡರ ವ್ಯತ್ಯಾಸ 3, ಇವೆರಡರ ವ್ಯತ್ಯಾಸ 3, ಇವೆರಡರ ವ್ಯತ್ಯಾಸ 3 ಇದೆ. ಹಾಗಾದರೆ ನೆಕ್ಸ್ಟ್ ಏನು ಮಾಡಬೇಕಾಗತ್ತಪ್ಪ ಅಂತಂದರೆ, ಇದು ಮತ್ತು ಇಲ್ಲಿಗೆ ಬರುವಂತಹ ಸಂಖ್ಯೆಗೆ ಆಯಿತಾ ಆ್ಯಡ್ ಮಾಡಬೇಕಿದೆಯಲ್ವಾ, 3 ವ್ಯತ್ಯಾಸ ಅಂದರೆ 33ಕ್ಕೆ 3 ಕೂಡಿದರೆ 36 ಆಗುತ್ತೆ. ಈ 36ನ ಇದಕ್ಕೆ ಕೂಡಬೇಕು. 213 + 36 ಅಂತ ಬಂದಾಗ 249 ಬರುತ್ತೆ. ದಿಸ್ ಈಸ್ ಮೈ ಆನ್ಸರ್. ತಾವು ನೆನಪಲ್ಲಿ ಇಟ್ಕೋಬೇಕಾಗತ್ತೆ. ನೋಡಿ, ಇಲ್ಲಿ ನಿಂತಿತ್ತು. ಈ ಸೀರೀಸ್ನ ಕಂಟಿನ್ಯೂ ಮಾಡಬೇಕು ಅಂತಂದರೆ ನನಗೆ ಇದಕ್ಕೆ 3ಅನ್ನು ಕೂಡಬೇಕು ಅಂತಂದರೆ ಇದು 36 ಆಗುತ್ತೆ. ಮೇಲೆಗಡೆ ಸೀರೀಸನ್ನು ಕಂಟಿನ್ಯೂ ಮಾಡಬೇಕಂದ್ರೆ ಈ 36ನ ಇದಕ್ಕೆ ಕೊಡಬೇಕಾಗುತ್ತೆ. 213 ಮತ್ತು 36ನ ಕೂಡಿದಾಗ
9 ಆಗುತ್ತೆ ಅನ್ನುವಂಥದ್ದನ್ನ ತಾವು ನೆನಪಲ್ಲಿ ಇಟ್ಕೊಂಡ್ರೆ ಈ ಪ್ರಶ್ನೆಗೆ ನಮಗೆ ಉತ್ತರ ಸಿಕ್ಕಂಗಾಯಿತು. ಎಸ್ ಸ್ನೇಹಿತರೆ, ಭಾಳ ಈಸಿಯಾಗಿರುವಂಥ ಕ್ವಶನ್ಸ್ ಇರ್ತವೆ, ಆದರೆ ಎಲ್ಲ ಟೈಮಲ್ಲೂ ಕೂಡ ಇಷ್ಟೇ ಈಸಿಯಾಗಿರ್ತವೆ ಅಂತ ನೆನಪಿಟ್ಕೊಳಕ್ಕೆ ಹೋಗ್ಬಿಡಿ. ಭಾಳ ಟಫ್ ಆಗಿರುವಂಥ ಕ್ವಶನ್ಸ್ ಇರ್ತವೆ. ಮುಂದಿನ ವೀಡಿಯೋಗಳಲ್ಲಿ ಒಂದಷ್ಟು ಬೇರೆ ಬೇರೆ ಥರದ ಪ್ರಾಬ್ಲಮ್ಸ್ಗಳನ್ನು ನಾನು ಸಾಲ್ವ್ ಮಾಡ್ತಾ ಹೋಗ್ತೀನಿ ನಿಮ್ಮ ಜೊತೆ. ರೈಟ್. ಸೊ ಹಾಗಾದರೆ ಮುಂದಕ್ಕೆ ಹೋಗೋಣ ಅಂತಂದರೆ ನೆಕ್ಸ್ಟ್ ಕ್ವಶನ್, select the option that can replace the question mark in the following series. ಕೆಳಗೆ ಕೊಟ್ಟಿರುವಂತಹ ಸರಣಿಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಇರುವಂಥ ಜಾಗದಲ್ಲಿ ಯಾವ ಸಂಖ್ಯೆ ಬರಬೇಕು ಅಂತ ಕೇಳ್ತಾರೆ. ಹೇಗೆ ಇಟ್ಸ್ ಅ ಸೀರೀಸ್. ನಾವು ನೋಡ್ತಾ ಹೋಗೋದ ನೋಡಿ, ಇಲ್ಲಿ ವಿ ಇಂದ ಟಿ, ಟಿ ಇಂದ ಆರ್, ಆರ್ ಇಂದ ಪಿ. ಆಲ್ವೇಸ್ ಯು ಹ್ಯಾವ್ ಟು ಬಿ ರಿಮೆಂಬರ್ ವಿ ಈಸ್ ವಾಟ್ ಅಂತಂದರೆ 22, ಟಿ ಅಂದೆಷ್ಟು 20 ಅಂದರೆ -2 ಆಗಿದೆ. ತಾವು ನೆನಪಿಟ್ಕೊಳ್ಬೇಕು. ಟಿ ಎಷ್ಟು 20, ಆರ್ ಎಷ್ಟು 18 ಅಂದರೆ -2 ಆಗಿದೆ. ಆರ್ ಎಷ್ಟು 18, ಪಿ ಎಷ್ಟು 16, ಹಾಗಾದ್ರೆ ಏನಾಗಿದೆ -2 ಆಗಿದೆ. ಹಾಗಾದರೆ ಪಿ ಇಂದ ನೆಕ್ಸ್ಟ್ ಹೋಗ್ಬೇಕಾದ್ರೆ ಆಯಿತಾ 16 - 2 ಅಂತಂದರೆ ದಟ್ ಶುಡ್ ಬಿ 14. 14ನೇ ಸ್ಥಾನದಲ್ಲಿರುವಂಥ ಇಂಗ್ಲೀಷ್ನ ಆಲ್ಫಬೆಟ್ ಎನ್ ಆಗಿರುತ್ತದೆ. ಸೊ ಹಾಗಾದರೆ ಏನು ಬರಬೇಕಪ್ಪ, ಎನ್. ಇಲ್ಲಿ ನೋಡ್ಕೊಂಡಾಗ ಇರೋದು 4 ಆಪ್ಷನ್ಸು. 4 ಆಪ್ಷನಲ್ಲಿ ಒಂದು ಆಪ್ಷನಲ್ಲಿ ಮಾತ್ರ ಎನ್ ಇದೆ, ಉಳಿದವ್ಯಾವೂ ಇಲ್ಲ. ಹಾಗಾದ್ರೆ ಇದೊಂದೇ ಆನ್ಸರು. ನಾನು ಪೂರ್ತಿ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. NG23 ಇಲ್ಲ ಸರ್ ಒಂದು ಸಲ ಮಾಡಿ ಅಂತಂದರೆ ನೀವು ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಬೇಕಾದ್ರೆ ನಾನು ಟ್ರೈ ಮಾಡ್ತೀನಿ. ರೈಟ್. ಸೊ ನೋಡಿ ಏನು ಮಾಡ್ಬೋದು ಅವಾಗ ಅಂತಂದರೆ ನೆಕ್ಸ್ಟ್ ಇಲ್ಲಿ ವಿ ಇದೆ. ವಿ ಎಷ್ಟು 15. ರೈಟ್. ವಿ ಇಂದ ಎಮ್, ಎಮ್ ಎಷ್ಟು 13, -2 ಆಯಿತು. ಎಮ್ ಎಷ್ಟು 13, ಕೆ ಎಷ್ಟು 11, ಹಾಗಾದ್ರೆ ಏನಾಯಿತು -2 ಆಯಿತು. ಕೆ ಎಷ್ಟು 11, ಕೆ ಇಂದ ಐ 9, -2 ಆಗಿದೆ. ಐ ಇಂದ -2 ಅಂತಂದರೆ 9 - 2 ಅಂದರೆ 7, 7ನೇ ಸ್ಥಾನದಲ್ಲಿ ಬರುವಂಥದ್ದು ಜಿ. ಹಾಗಾಗಿ ಇದು ಜಿ ಆಯಿತು. ಸೊ ನೆಕ್ಸ್ಟ್ ನೋಡೋದಾದರೆ ನೋಡಿ ಈ ಕಡೆ ಸರ್ ಇಲ್ಲಿ 39 ಇದೆ, 35 ಆಗಿದೆ -4. 35ರಿಂದ 31 ಆಗಿದೆ -4. 31ರಿಂದ 27 ಆಗಿದೆ -4. ಅದೇ ರೀತಿಯಲ್ಲಿ -4 ಆದರೆ 23. ಹಾಗಾಗಿ NG23 is the answer for the given question. This is the answer for the given questions. Okay. So ಮುಂದೆ ಹೋಗೋಣ. Next. In a certain code language, let it go is coded as VCNTAP. In a certain code language, let it go is coded as VCNTAP, and this is it coded as MQVCIH. What is the code for it in that language ಅಂತ ಕೇಳ್ತಾ ಇದ್ದಾರೆ. ಸ್ನೇಹಿತರೆ ಇದು ಭಾಳ ಸಿಂಪಲ್ ಆಗಿದೆ ನೋಡಿ. ಲೆಟ್ ಇಟ್ ಗೋ ಇದನ್ನು ಕಂಪ್ಯಾರಿಸನ್ಸ್ ಮಾಡ್ಕೊಳ್ಳೋಣ. ಸೊ ಲೆಟ್ ಇಟ್ ಗೋ ಮತ್ತೆ ರೈಟ್. ಸೊ ಅಥವಾ ಇದನ್ನು ಬರ್ಕೋತೀನಿ ಅನ್ನೋದಾದರೆ ಲೆಟ್ ಇಟ್ ಗೋ. ನೆಕ್ಸ್ಟ್ ಹೇಳ್ತಾರೆ ದಿಸ್ ಈಸ್ ಇಟ್. ಸೊ ಇದನ್ನೇನಂತ ಕೋಡ್ ಮಾಡಿದರೆ VCNTAP ಅಂತ ಕೋಡ್ ಮಾಡಿದರೆ. ರೈಟ್. ಇದೇನು ಕೋಡ್ ಮಾಡಿದ್ದಾರೆ ಅಂತಂದರೆ ನೋಡೋದಾದರೆ ಸೊ MQ VC ಆ್ಯಂಡ್ IH ಅಂತೇಳಿ ಕೋಡ್ ಮಾಡಿದ್ದಾರೆ. ಸೊ ಇದು ಈ ಥರ ಬಂದಾಗ ಇವೆರಡನ್ನ ಕಂಪ್ಯಾರಿಸನ್ಸ್ ಮಾಡಬೇಕು. ಇವೆರಡಲ್ಲೂ ಕಾಮನ್ ಇರೋದು ಯಾವುದಪ್ಪ ಅಂತಂದರೆ ಇಟ್ ಆ್ಯಂಡ್ IT ಮತ್ತು IT ಇದೆ. ಸೊ ಅದೇ ಥರದಕ್ಕೆ ಸಂಬಂಧಪಟ್ಟಂಥ ಕೋಡ್ಸಲ್ಲಿ ಯಾವ್ದು ಕಾಮನ್ ಇದೆ ಅಂದರೆ VC ಮತ್ತು VC ಕಾಮನ್ ಇದೆ. ಹಾಗಾದರೆ ಇಟ್ ಪದವನ್ನು ಏನಂತ ಕೋಡ್ ಮಾಡಿದರೆ VC ಎಂದು ಕೋಡ್ ಮಾಡಲಾಗಿದೆ ಅನ್ನುವಂಥದ್ದನ್ನ ಹೇಳ್ತಾ ಹೋಗ್ತೀವಿ. ಸರ್ ಹಾಗಾದ್ರೆ ಇಲ್ಲಿ ಕೇಳ್ಬೋದು ಏನಂತ ಗೋ ಪದವನ್ನು ಏನೆಂದು ಕೋಡ್ ಮಾಡಲಾಗಿದೆ ಅಂತ ಇದೇ ಕ್ವಶನ್ ಕೇಳಿದೆ. ಗೋ ಪದವನ್ನು ಏನಂತ ಕೋಡ್ ಮಾಡಿದೆ ಅಂತಂದರೆ ನನಗೆ ಎಕ್ಸಾಕ್ಟಾಗಿ ಹೇಳಕ್ಕೆ ಬರೋದಿಲ್ಲ. ಇನ್ನು ಕೂಡ NT ಮತ್ತು ಆ್ಯಪ್ ಇದೆ, ಅದಕ್ಕೆ ನಾವು ಹೇಳ್ತೀವಿ AP ಆರ್ NT ಅಂತ. ಇವೆರಡರಲ್ಲಿ ಒಂದಾಗಿರುತ್ತೆ. ವಿ ಕೆನಾಟ್ ಸೇ ಎಕ್ಸಾಕ್ಟ್ಲಿ. ಇವನ್ ಲೆಟ್ ಅಂತ ಕೇಳಿದ್ರು ಕೂಡ ಇದೇ ಆನ್ಸರ್ ಬರುತ್ತೆ. ನಾವು ಅದಕ್ಕೆ ಎಕ್ಸಾಕ್ಟಾಗಿ ಹೇಳೋದಕ್ಕೆ ಬರೋದಿಲ್ಲ ಅನ್ನುವಂಥದ್ದು ಹೇಳ್ತಾ ರೈಟ್. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. Select the option that represent the letters that when placed from left to right in the blanks below will complete the given letter ಅಂತ ಹೇಳ್ತಾ ಹೋಗ್ತಿದ್ದೀವಿ. ಸರ್ ಏನಾಗ್ಬೋದು ಅನ್ನುವಂಥದ್ದು ನೋಡ್ತಾ ಹೋಗೋದಾದರೆ
ಏನಾಗ್ಬೋದು ಅನ್ನೋದು ನೋಡ್ತಾ ಹೋದರೆ ತಾವು ನೆನಪಲ್ಲಿ ಇಟ್ಕೊಂಡು ಯಾವುದೋ ಒಂದು ಥಿಂಗ್ ಏನಾಗುತ್ತೆ ಪದೇ ಪದೇ ರಿಪೀಟ್ ಆಗ್ತಾ ಹೋಗುತ್ತೆ ಅನ್ನುವಂಥನ್ನ ತಾವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಸೊ ಎಲ್ಲೋ ಒಂದು ಕಡೆ ನೋಡೋಣ, ರೈಟ್. ಸೊ ಇಲ್ಲಿ ನಾನು ನೋಡ್ತಾ ಹೋಗ್ತೀನಿ ಅಂದರೆ ಬಿ ತೊಗೊಂಡ್ರೆ ಬಿ, ರೈಟ್. ಅಥವಾ ಏನಾಗ್ಬೋದು ಸರ್ ಫಸ್ಟ್ ನೋಡೋಣ ಅಂತಂದರೆ ಫಸ್ಟ್ ಒನ್ನಲ್ಲಿ ಎ, ಆಯಿತಾ. ಸೊ ನೆಕ್ಸ್ಟು ಎನ್, ಆಯಿತಾ. ನೆಕ್ಸ್ಟು ಎ, ಅದಾದಮೇಲೆ ಎನ್, ಅದಾದಮೇಲೆ ಬಿ. ಒಂದು ಸೀಕ್ವೆನ್ಸ್ ಕನೆಕ್ಟ್ ಮಾಡುತ್ತಾ ಅಂದರೆ ಎನ್ ಎ ಬಿ ಎ, ರೈಟ್. ಸೊ ಎನ್ ಎ ನೋಡಿ, ಎನ್ ಎ ಬಿ ಎನ್ ಎ ತಿರುಗಿ ಎನ್ ಎ ತಿರುಗಿ ಎ ಆಗುತ್ತೆ, ಎ ಆಯಿತು. ಆಮೇಲೆ ಎನ್ ಎ ರೈಟ್, ಬಿ ಎನ್ ಎ ಆಗುತ್ತೆ. ಎಲ್ಲೋ ಒಂದು ಕಡೆ ನಮಗೆ ಲಿಂಕ್ ಸಿಗೋದಿಲ್ಲ, ಇದು ಏನಾಗಲ್ಲ, ಇದು ಲಿಂಕ್ ಸಿಗೋದಿಲ್ಲ. ಹಾಗಾದ್ರೆ ಏನಾಗ್ಬೋದು ಸರ್ ಅಂತಂದರೆ ತಾವು ಗಮನ ಇಟ್ಟು ನೋಡೋದಾದರೆ ರೈಟ್. ಸೊ ಗಮನ ಇಟ್ಟು ನೋಡ್ತೀನಿ ಏನಾದರೆ ಸೆಕೆಂಡ್ ಆಪ್ಷನ್ಸನ್ನು ಸಹ ನೋಡ್ಬೋದು. ಇಲ್ಲಿ ಸೆಕೆಂಡ್ ಆಪ್ಷನ್ಸನ್ನು ನೋಡಿದಾಗ ಎನ್ ಎ ಬಿ ಅಂತ ಇದೆ, ಎನ್ ಎ ಬಿ ಅಂತ ಇದೆ ನೋಡಿ. ಈ ಕಡೆ ಎನ್ ಎನ್ ಬಿ ಎನ್ ಎನ್ ಬಿ ಎನ್ ಎ ಡಬಲ್ ಎನ್ ಎ ಏನೋ ಹತ್ರ ಅಂದು ನಮಗೆ ಕನೆಕ್ಷನ್ ಸಿಗ್ತಾ ಇಲ್ಲ. ಸೊ ಹಾಗಾಗಿ ನನಗೆ ಬಿ ಕೂಡ ಆನ್ಸರ್ ಆಗಲ್ಲ, ರೈಟ್. ಸೊ ಹಾಗಾದ್ರೆ ಏನಾಗ್ಬೋದು ಸರ್, ಸಿ ಚೆಕ್ ಮಾಡೋಣ. ಸಿ ಚೆಕ್ ಮಾಡಿದಾಗ ಏನಾಗುತ್ತೆ ನೋಡೋಣ. ಸಿಗೆ ಎ ಎನ್ ಎ ಬಿ ಎನ್, ರೈಟ್. ನೋಡಿ ಇಲ್ಲೇನೋ ಬಂದಾಗ ನನಗೇನಾಗುತ್ತೆ, ಬನಾನಾ, ಬಿ ಎನ್ ಎ ಬನಾನಾ. ನೋಡಿ ಈ ಕಡೆ ಇಲ್ಲಿ ಬಿ ಬರುತ್ತೆ, ಹಂಗಾಗಿ ರಾಂಗ್ ಆಗುತ್ತೆ. ಸೊ ನೆಕ್ಸ್ಟಲ್ಲೂ ಅಷ್ಟೇ, ರೈಟ್. ಸೊ ಇಲ್ಲಿ ಬಿ ಎನ್ ಎ ಬನಾನಾ ಅಂದರೆ ಈ ಬನಾನಾ ಅಂತ ರಿಪೀಟ್ ಆಗಬೇಕಾಗುತ್ತೆ. ಹಾಗಾದ್ರೆ ಇದು ಬನಾನಾ ಆಗಬೇಕಂದ್ರೆ ನೆಕ್ಸ್ಟ್ ಬರ್ಬೇಕಾದ್ರೆ ಇಲ್ಲಿ ಬಿ ಬರಬೇಕಾಗುತ್ತೆ. ಸೊ ಹಾಗಾಗಿ ಇದು ಸಿ ಕೂಡ ತಪ್ಪಾಗುತ್ತೆ. ಸೊ ಹಾಗಾದರೆ ನೆಕ್ಸ್ಟ್ ಏನಾಗುತ್ತೆ ಅಂತ ನೋಡೋಣ. ಅಂದರೆ ಇನ್ನು ಉಳಿದಿರೋದು ಒಂದೇ ಆಪ್ಷನ್ನು ನನಗೆ ಡಿ ಕೂಡಿಸಿದಾಗ ಆ ಸೀಕ್ವೆನ್ಸ್ ಬರುತ್ತಾ ಅನ್ನುವಂಥ ನಾವು ಚೆಕ್ ಮಾಡ್ಕೊಂಡಾಗ ನೋಡಿ ಡಿ ಇದೆ, ಎ ಆಮೇಲೆ ಎನ್, ಅದಾದಮೇಲೆ ಬಿ, ಅದಾದಮೇಲೆ ಎ, ಅದಾದಮೇಲೆ ಎನ್. ನೋಡಿ ಈ ಕಡೆ ಬನಾನಾ ಅಥವಾ ನಾ ಬನಾ ಅಂತ ಹೋಗ್ಬೇಕಾದ್ರೆ ನೀವು ಮಾಡ್ಬೋದು, ಆಯಿತಾ. ಹಂಗೂ ಆಗಲ್ಲ ಅಂದರೆ ನಾ ಬಾನಾ, ರೈಟ್, ಒಂದು ಸೀರೀಸ್, ರೈಟ್. ನಾ ಬಾನಾ ಇನ್ನೊಂದು ಸೀರೀಸ್, ರೈಟ್. ನಾ ಬಾನಾ ಅಂದರೆ ಇದು ಕಂಟಿನ್ಯೂ ಆಗ್ತಾ ಇದೆ. ಸೊ ಬನಾನಾ. ಸೊ ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಫೋರ್ತ್ ಆಪ್ಷನ್ ಆಗಿರುತ್ತೆ ಅಂತ ಹೇಳ್ತಾ, ಈ ಥರದ ಮತ್ತಷ್ಟು ವೀಡಿಯೋಗಳನ್ನ ನೋಡಬೇಕು ಅಂತಂದರೆ ಸೊ ಕೀಪ್ ಆನ್ ವಾಚಿಂಗ್ ಅವರ್ ಯೂಟ್ಯೂಬ್ ಚಾನಲ್ಸ್ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಹೋಗ್ತೀನಿ. ಥ್ಯಾಂಕ್ ಯು ವೆರಿ ಮಚ್.